ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ನಮ್ಮ ಅಕ್ಕನ ಮನೆಗೆ. ಅವಳಿಗೆ ಸರ್ಪ್ರೈಸಾಗಿ ಹೋಗ್ತಿರೋದು. ಆ್ಯಕ್ಚುಲಿ ಬೆಳಗ್ಗೆ ಕಾಲ್ ಮಾಡಿ ನಾನೇ ಬಾ ನೋಡೋಂಗಾಗಿದೆ ಅಂತೆಲ್ಲ ಕರೀತಿದ್ದೆ, ಬಟ್ ಅವಳು ಬರಲ್ಲ ಅಂತ ಹೇಳಿದ್ಲು. ಸೊ ಇವಾಗ ಹಂಗೆ ರ್ಯಾಂಡಮಾಗಿ ಡಿಸೈಡ್ ಮಾಡಿ ಹೊರಟಿದ್ದೀವಿ. ಅದಕ್ಕಿಂತ ಮುಂಚೆ ಇನ್ನೊಂದು ಥಿಂಗ್ ಏನಂತ ಹೇಳಬೇಕು ಅಂದರೆ, ನನ್ನ ಸ್ಕಿನ್ ಕಂಪ್ಲೀಟಾಗಿ ಗ್ಲೋನೆಸ್ ಅನ್ನೋದೇ ಇಲ್ಲ ಮತ್ತು ತೀರಾ ವೀಕ್ ಆಗಿದ್ದೀನಿ. ಅದು ನಿಮಗೆ ಗೊತ್ತಾಗ್ತಿದೆ. ನನ್ನ ಕಂಪ್ಲೀಟ್ ಫೇಸ್ ಶೇಪೇ ಹೋಗಿದೆ ಅನ್ನೋ ಥರ ಕಾಣಿಸ್ತಾ ಇದೆ. ಇದಕ್ಕೆ ರೀಸನ್ ಏನಂತ ಹೇಳಿದ್ರೆ, ನನಗೆ ಕೈ ಮಸ್ಗೆ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ನಿಮ್ಮ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ. ಅದನ್ನು ಊಟದಲ್ಲಿ ಯಾರಾದರೂ ಮಿಕ್ಸ್ ಮಾಡಿ ಹೋಟೆಲ್ಸಲ್ಲೋ ಅಥವಾ ಬೇರೆ ಯಾರ್ದೋ ಮನೆಗೆ ಹೋದಾಗ ಕೊಟ್ಟರೆ ಆ ಥರ ಆಗುತ್ತೆ ಅಂತ ಹೇಳ್ತಾರೆ. ಅದು ಕಂಪ್ಲೀಟ್ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಹಾಗೆಯೇ ನಾನು ಕೈ ಮಸ್ಗೆ ಔಷಧಿನ ತೊಗೊಂಡಿದ್ದೆ, ನಾಟಿ ಔಷಧಿ ತೊಗೊಂಡಿದ್ದ ಕಾರಣ ಏನೂ ತಿನ್ನೋ ಹಾಗಿರಲಿಲ್ಲ. ನಾನು ಬರೀ ರೊಟ್ಟಿ ಈ ಥರ ತಿನ್ನಬೇಕಿತ್ತು. ಒಗ್ಗರಣೆ ಹಾಕಿರೋದು, ಮೊಸರು, ಹುಳಿ ಇರೋವಂಥದ್ದು ಏನೂ ತಿನ್ನೋ ಹಾಗಿರಲಿಲ್ಲ. ಕೈ ಮಸ್ಗೆ ಆಗೋದು ಏನಂತ ಹೇಳಿದ್ರೆ, ಯಾರ್ದೋ ಮನೇಲಿ ಹೋದಾಗ ನೀವು ತಿಂದಾಗ ಅನುಮಾನ ಬಂತು ಅಂತಂದರೆ ಪ್ಲೀಸ್ ಒಂದೇ ಒಂದು ಏಲಕ್ಕಿ ಬಾಯಿಗೆ ಹಾಕ್ಕೊಳ್ಳಿ. ಅದು ಹಾಕಿದ್ರೆ ಅವರು ನಮ್ಗೆ ಏನಾದರೂ ಊಟದಲ್ಲಿ ಮಿಕ್ಸ್ ಮಾಡಿ ಆ ಮದ್ದನ್ನು ಕೊಟ್ಟು ನಮ್ಮ ಬಾಡಿಗೆ ಅದು ಸೇರ್ಕೊಂತು ಅಂತ ಹೇಳಿದ್ರೆ ಅದರಿಂದ ತುಂಬ ವೀಕ್ ಆಗ್ತೀರ. ತಲೆನೋವು ಬರುತ್ತೆ, ತಲೆ ಸುತ್ತು ಬರುತ್ತೆ, ಕೈಕಾಲು ಊತ ಬರುತ್ತೆ. ತೀರಾ ವೀಕ್ ಅಂದರೆ ವೀಕ್ ಆಗೋಗ್ತೀರ. ನಿಮ್ಮ ಫೇಸಲ್ಲಿ ಏನೋ ರೋಗ ಬಂದಿದೆ ಅನ್ನೋ ರೇಂಜಲ್ಲಿ ಕಾಣಿಸ್ತಿರ್ತೀರ. ಸೊ ಆ ಥರ ಏನಾದರೂ ಇದ್ದರೆ ಪ್ಲೀಸ್ ಬೇಗನೆ ಅವರು ಚೆಕ್ ಮಾಡೋರೇ ಇರ್ತಾರೆ, ಅದನ್ನೆಲ್ಲ ತೋರಿಸ್ಕೊಳ್ಳಿ. ನನಗೂ ಸೇಮ್ ಆಗಿತ್ತು. ಸೊ ನಾನು ಕೂಡ ತೊಗೊಂಡಿದ್ದೀನಿ ನಾಟಿ ಔಷಧಿಯನ್ನು. ಸ್ಟಾರ್ಟಿಂಗ್ ಲೆವೆಲಲ್ಲೇ ತೋರಿಸ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇರೋಲ್ಲ. ಸ್ವಲ್ಪ ನೆಕ್ಸ್ಟ್ ಲೆವೆಲಿಗೆ ಅದು ರೀಚ್ ಆಯಿತು ಅಂತ ಹೇಳಿದ್ರೆ ಡೆತ್ ಆಗೋ ಅಂಥ ಚಾನ್ಸಸ್ ಕೂಡ ಇರುತ್ತೆ. ಲಿವರ್ ಜಾಂಡೀಸ್ ಕೂಡ ಬರೋ ಚಾನ್ಸಸ್ ತುಂಬ ಅಂದರೆ ತುಂಬ ಇರುತ್ತೆ. ಪ್ಲೀಸ್ ಹುಷಾರಾಗಿರಿ. ಮತ್ತು ನಾನು ಇವಾಗ ಒಂದು ಪ್ಲೇಸ್ ತೋರಿಸ್ತಿದ್ದೀನಲ್ಲ, ಆ ಪ್ಲೇಸ್ ಕಂಪ್ಲೀಟ್ ಆ ಎಡ್ಜಿಂದ ಈ ಎಡ್ಜ್ವರೆಗೂ ಏನಿದೆ ಅದು ಫುಲ್ಲು ಕೆರೆ ಇದ್ದಿದ್ದು. ಒಂದು ಸ್ವಲ್ಪನೂ ನೀರಿಲ್ಲ, ಅಷ್ಟು ಒಣಗೋಗ್ಬಿಟ್ಟಿದೆ ಮಳೆ ಇಲ್ದಲೇ. ಸೊ ಫೈನಲಿ ಅಕ್ಕ ಮನೆಗೆ ರೀಚ್ ಆದ್ವಿ. ನಾವು ಇಲ್ಲೇ ಎಲ್ಲಾದರೂ ಇರ್ತಾಳೆ, ಅವಳು ಪಾಪುನ ಆಟ ಆಡಿಸ್ತಿರ್ತಾಳೆ ಅಂತ ಅಂದ್ಕೊಂಡ್ವಿ. ಬಟ್ ಅವಳು ಪಾಪ ಇವಾಗ ಬಂದೆಲ್ಲ ಹೋಗ್ಬಿಟ್ಟು ಬಂದು ಪಾತ್ರೆ ತೊಳಿತಾ ಇದ್ಲು. ಅಮ್ಮರ ಮನೆ ನಾನು ಇಲ್ಲ ಅವಳ ಫೋನ್ ಮಾಡ್ದಂಗೆ ಬಂದಿ ಹೋತೈತಿ ಅಲ್ಲಿ ಬೋತ ಆ ಕಡೆ ಆಚುವಾಗೆ ಆಚೆ ಬರ ಇಲ್ಲಿ ಗುಡ್ಡ ಇಲ್ಲಿ ನಾಚ್ಕಂತಳು ನೋಡವ ಅಕ್ಕನ ನೀನ್ ಬೇಡವ ಪ್ರೇಕ್ಷ ಹಿಂಗ ಒಂದ್ ಚೂರ್ ಮುಟ್ಟಕ್ಕಲ್ಲ ಮಗ. ಸೋನು ಅಂತೂ ಕಂಪ್ಲೀಟಾಗಿ ಎಕ್ಸೈಟ್ ಆಗೋದ್ಲು. ಹಾಗೆ ತುಂಬ ಖುಷಿಯಾಗಿದ್ಲು ತಮ್ಮನ್ನ ನೋಡಿ. ಹಾಗೆ ನಮ್ಮ ಅಕ್ಕ ಕೂಡ ತುಂಬ ಅಂದರೆ ತುಂಬ ಖುಷಿಯಾಗಿದ್ಲು. ಬಿಕಾಸ್ ನಾವು ಹೋಗೋದೇ ಅಪರೂಪ, ಎಲ್ಲರೂ ಒಟ್ಟಿಗೆ ಹೋಗಿದ್ವಿ ಅಂತ ಖುಷಿಯಾಗಿದ್ಲು. ಹಾಗೆಯೇ ಸೋನು ಏನಿದ್ದಾಳೆ, ಅವ್ರ ಅಕ್ಕ ಒಬ್ಬರು ಪ್ರೇಕ್ಷಾ ಅಂತ ಇದ್ದಾರೆ. ಡೆಡ್ ಆಪೋಸಿಟ್ ಅಂದರೆ ಡೆಡ್ ಆಪೋಸಿಟ್. ಇವಳು ಎಷ್ಟು ಮಾತಾಡ್ತಾಳೆ ಅಂದರೆ 1,000 ಮಾತಾಡಿದ್ರೆ ಅವಳು ಒಂದೇ ಮಾತು ಪ್ರೇಕ್ಷಾ ಮಾತಾಡೋದು ನಾವು ಯಾರೂ ಕೂಡ ಇಡೀ ಫ್ಯಾಮಿಲಿಲಿ ನೋಡಿಲ್ಲ. ಅವಳು ಪ್ರೇಕ್ಷಾ ಮಾತಾಡಿರೋದನ್ನು ಕ್ಲೀನಾಗಿ ನೋಡೇ ಇಲ್ಲ ಬಿಡಿ. ನಾವು ಏನಿದ್ರು ಅವ್ರ ಮನೆಯವ್ರು ಅಷ್ಟೇ ನೋಡಿರೋದು, ಅಷ್ಟು ಸೈಲೆಂಟ್. ಬಟ್ ಇವಳು ಇದ್ದಾಳಲ್ಲ ಕಂಪ್ಲೀಟಾಗಿ ತರಲೆ. ಓ ನೀನ್ ತಿನ್ನೋದು ಯಾವುದು? ಎಂತ ಕುರ್ಕುರೆ ತಂದಿದ್ದೀರ ನೀವು? ನೀನ್ ಯಾವ್ದು ತಿಂತೀಯ ಸೋನು? ಅವಳು ತಿನ್ನಲ್ಲ ಕಂಡ್ಬಿಡಿಯಕ್ಕ. ಹಾಕಳಿ ಬಾಯ್ ಬಾಯ್ ಅಬಿದ್ಲು. ಅಯ್ಯೋ ನೀನ್ ದುಡ್ಕೊಳಮ್ಮ ಹುಡುಗಿಗೆ. ಬಿಡು ತೆಗಿ ಆಂಟಿ. ಸರಿ ನಾನು ಇದು ನಿಮ್ಗೆ ಕೊಡ್ತಿರೋದು. ಸರಿ ಬಾಯ್. ಬಾಯ್ ಬಾಯ್ ಬಾಯ್.
ಕೊನೆಗೂ ಅಕ್ಕನ ಮನೆ ಮುಗಿಸ್ಕೊಂಡು ಅಲ್ಲಿಂದ ದೊಡ್ಡಮ್ಮ ಮನೆಗೆ ಆನ್ ದಿ ವೇನೇ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಅದು ಕೊನೆ ಮೂಮೆಂಟಲ್ಲಿ ದೊಡ್ಡಮ್ಮ ಅವಾಗ ಕಾಲ್ ಮಾಡಿದ್ರು, ಎಲ್ಲಿದ್ದೀರಾ ಅಂತ ಹೇಳಿ. ನಾನಿಲ್ಲ ನನ್ನ ಮನೆಗೆ ಬಂದಾಯಿತು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿದ್ವಿ. ಅಲ್ಲಿಗೆ ಹೋದ್ಮೇಲೆ ದೊಡ್ಡಮ್ಮ ಕೂಡ ಖುಷಿಯಾದರು. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಆನ್ ಮಾಡು ಅವ್ರು ಆಚೆ ಬರಲಿ ಅಂತ ಹೇಳ್ತಿದ್ದೆ. ಬಟ್ ದೊಡ್ಡಮ್ಮ ಬ್ಯಾಕ್ ಸೈಡ್ ಇದ್ದರು. ಪ್ರೇಕ್ಷಣ ನಾವು ಬಂದಿದ್ದು ನೋಡಿದ್ಲು. ನಾನು ಆವಾಗಲೇ ಹೇಳ್ದಂಗೆ ತೀರಾ ಸೈಲೆಂಟ್ ಅವಳು ಯಾರ ಜೊತೆನೂ ಅಷ್ಟು ಮಿಂಗಲ್ ಆಗಲ್ಲ. ಮಾತಾಡಿದ್ರೆ ನನ್ನ ಜೊತೆ ಸ್ವಲ್ಪ ಮಾತಾಡ್ಬೋದು ಅಷ್ಟೇ. ಸೊ ದಟ್ ದೊಡ್ಡಮ್ಮ ಕೂಡ ಹಿಂದೆ ಇದ್ರಲ್ಲ, ಒಳಗೆ ಹೋಗೋಣ ಆಮೇಲೆ ನೋಡೋಣ ದೊಡ್ಡಮ್ಮ ಎಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಅಂತ ಹೇಳಿ ಹೋಗ್ತಾ ಇದ್ವಿ ನಾವು. ಇವಳು ಯಾಕೆ ಹಿಂಗೆ ಓಡ ಓ ಫುಲ್ ಮನೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ವಹಿಸ್ಕೊಂಡ್ಬಿಟ್ಟವ್ರೆ ನೋಡಿಲ್ಲಿ. ರೂಮ್ ಕ್ಲೀನ್ ಮಾಡಿ ಡೋರ್ನೇ ಕ್ಲೋಸ್ ಮಾಡೋರು ಇವರು. ಅದೇ ಎಲ್ಲ ನಿಮ್ಮ ಅಜ್ಜಿ ಅಲ್ಲೈತೆ, ಹೊಡೈತಿದ್ಯಾ ನೀನು? ಓಹೋ ಹೋ ಹೋ ಹೋ, ನೈಟಿ ನೋಡವ್ವ, ನೈಂಟಿಯಾ? ನಮ್ಮ ಪಾಪುಗ ಇಲ್ಲಡಿಲಿ ಇದು ಇದು ಇದೆಯಾ ನೋಡುವ. ಸ್ನಾನ ಮಾಡಿಸಿ ಮೊದಲು ಅದಕ್ಕೆ ನಾನು ನಾಟಿ ಔಷಧಿ ತೊಗೊಂಡಿದ್ದ ಕಾರಣ ಏನೂ ತಿನ್ನೋ ಆಗಿರಲಿಲ್ಲ. ಬರೀ ರೊಟ್ಟಿ ಬಿಟ್ಟರೆ ಇನ್ನೇನು ಉಗ್ರೆಣ್ಣೆ ಅದೇನು ತಿನ್ನೋ ಆಗಿರಲಿಲ್ಲ ಅಂತ ಹೇಳಿದೆ ಅಲ್ಲ. ಸೊ ಟೀ ಮಾಡಿಕೊಟ್ಟಿತ್ತು ದೊಡ್ಡಮ್ಮ. ಆ ಟೀ ಕುಡಿತಾ ಇದ್ವಿ. ನನ್ನ ನೆಪದಲ್ಲಿ ಎಲ್ಲರೂ ಕುಡಿತಾಯಿದ್ರು, ದೊಡ್ಡಪ್ಪ ಮಮ್ಮಿ ಎಲ್ರೂ ಕೂಡ. ಸೊ ಇಷ್ಟೇ ಈ ವ್ಲಾಗ್ ಆಗಿರುತ್ತೆ. ನನಗೆ ಇನ್ನೊಂದು ಏನಂತ ಅನ್ನಿಸ್ತು ಅಂತ ಹೇಳಿದರೆ, ಯಾವುದೇ ಸಂಬಂಧಗಳು ಎಷ್ಟು ದೂರ ಇರುತ್ತೋ ನಮ್ಮಿಂದ ಅಷ್ಟೇ ಚೆನ್ನಾಗಿರುತ್ತಂತೆ. ತೀರಾ ಹತ್ತಿರ ಇದ್ದಷ್ಟು ಜಗಳ ಮನಸ್ತಾಪಗಳು ಜಾಸ್ತಿ ಇರುತ್ತಂತೆ. ಸೊ ನಮ್ಮ ಒಂದು ರಿಲೇಷನ್ಶಿಪ್ ಈ ಒಂದು ವ್ಲಾಗಲ್ಲಿ ಏನು ನೋಡಿದ್ದೀರ, ತುಂಬ ದೂರದ ಡಿಸ್ಟೆನ್ಸಲ್ಲಿರುವಂಥವ್ರು ನಾವೆಲ್ಲ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.